ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹವೂರ್ ರಾಣಾ 2ನೇ ದಿನ ನಮಾಜ್ ಮಾಡಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನು ಪೂರೈಸಿದ್ದಾರೆ ಅಧಿಕಾರಿಗಳು. ಆದರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನು ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರ ಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹವೂರ್ ರಾಣಾ 2ನೇ ದಿನ ನಮಾಜ್ ಮಾಡಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನು ಪೂರೈಸಿದ್ದಾರೆ ಅಧಿಕಾರಿಗಳು. ಆದರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನು ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರ ಪ್ರದೇಶದಲ್ಲಿ ಹಾಗಾದ್ರೆ ರಾಣಾ ತನಿಖಾಧಿಕಾರಿಗಳ ಮುಂದಿಟ್ಟಿರುವ ಬಿಗ್ ಡಿಮಾಂಡ್ ಆದ್ರೂ ಏನು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಎನ್ಐಎ ಕಪಿಮುಷ್ಟಿಯಲ್ಲಿ ಮುಂಬೈ ದಾಳಿಯ ಸಂಚುಕೋರ ವಿಲವಿಲ ಒದ್ದಾಡ್ತಿದ್ದಾನೆ. 4 ದಿನದಿಂದ ಎನ್ಐಎ ಅಧಿಕಾರಿಗಳಿಂದ ಸಖತ್ ಡ್ರಿಲ್ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಪ್ರತಿ ದಿನವೂ ಒಂದೊಂದು ಬೇಡಿಕೆಯನ್ನ ಇಡ್ತಿದ್ದಾನೆ. ಮೊದಲ ದಿನ ವಿಶ್ರಾಂತಿಗಾಗಿ ಡಿಮಾಂಡ್ ಇಟ್ಟ ತಹವೂರ್ ರಾಣಾ 2ನೇ ದಿನ ನಮಾಜ್ ಮಾಡಲಿಕ್ಕೆ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ. 3ನೇ ದಿನ ಕುರಾನ್ ಬೇಕು, ಪೆನ್ ಬೇಕು, ಕಾಗದ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದ. 4ನೇ ದಿನ ಅಂದರೆ ಇವತ್ತು ಯಾವ ಬೇಡಿಕೆ ಇಟ್ಟಿದ್ದಾನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯ ರಾಣಾ ಇಟ್ಟ ಬೇಡಿಕೆಗಳನ್ನು ಪೂರೈಸಿದ್ದಾರೆ ಅಧಿಕಾರಿಗಳು. ಆದರೆ ಕೊಟ್ಟಿರುವ ಪೆನ್ನಿನಿಂದ ತನಗೆ ತಾನೇನಾದರೂ ಹಾನಿ ಮಾಡ್ಕೊಳ್ತಾನ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಎನ್ಐಎ ಟೀಮ್ ಇದೆ. ಹಾಗೆ ರಾಣಾಗೆ ಪ್ರತಿದಿನ ವಕೀಲರನ್ನ ಭೇಟಿ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರತಿ 48 ಗಂಟೆಗಳಿಗೊಮ್ಮೆ ರಾಣಾ ಆರೋಗ್ಯದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಅನುವನ್ನು ಮಾಡಿಕೊಡಲಾಗಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆಂಧ್ರ ಪ್ರದೇಶದಲ್ಲಿ ಎನ್ಐಎ ಮುಷ್ಟಿಯಲ್ಲಿ ಸಿಲುಕಿರುವ ರಾಣಾ 3ನೇ ದಿನದ ವಿಚಾರಣೆ ನಡೆದಿದೆ. ಮೊದಲ ದಿನ ರಾಣಾನನ್ನ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು. ಈ ಸಮಯದಲ್ಲಿ ಭಯೋತ್ಪಾದಕನಿಗೆ ಹಲವು ಪ್ರಶ್ನೆ ಮುಂದಿಟ್ಟಿದ್ರಂತೆ. ಇನ್ನು ನಿನ್ನೆ ವಿಚಾರಣೆ ಮಾಡಿದಾಗಲೂ ಬಾಯಿ ಬಿಡದ ರಾಕ್ಷಸ ದಿನಕ್ಕೊಂದರಂತೆ ಬೇಡಿಕೆ ಇಟ್ಟಿದ್ದಾನಂತೆ. ತಹವೂರ್ ರಾಣಾ ಮೇಲೆ ಎನ್ಐಎ ಹದ್ದಿನ ಕಣ್ಣು. ಸದ್ಯ ಖತರ್ನಾಕ್ ಉಗ್ರ ರಾಣಾ ಯಾವುದೇ ವಿಷಯ ಬಾಯಿ ಬಿಡದಿದ್ರೂ ವಿಚಿತ್ರ ಬೇಡಿಕೆಗಳನ್ನ ಇಟ್ಟಿದ್ದಾನೆ. ಸದ್ಯ ಆತ ಕೇಳಿದ್ದನ್ನ ಎನ್ಐಎ ಅಧಿಕಾರಿ ಒಪ್ಪಿದ್ದು ಆತ ತನ್ನ ಕೋಣೆಯಲ್ಲಿ 5 ಬಾರಿ ನಮಾಜ್ ಪ್ರಾರ್ಥನೆ ಸಲ್ಲಿಸುವುದನ್ನ ಗಮನಿಸಲಾಗಿದೆ. ಕುರಾನ್ ಜೊತೆಗೆ ರಾಣಾ ತನಗೆ ನೀಡಲಾದ ಪೆನ್ನು ಮತ್ತು ಕಾಗದವನ್ನ ಸಹ ಬೇಡಿಕೆ ಇಟ್ಟಿದ್ದ. ಅದನ್ನ ಒದಗಿಸಲಾಗಿದೆ. ಆ ಪೆನ್ನಿನಿಂದ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳದಂತೆ ನೋಡಿಕೊಳ್ಳಲು ಅವನ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲು ಇಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಬಂಧಿಸಿ ಭಾರತಕ್ಕೆ ಕರೆತರಲಾಗಿದೆ. ಇದೀಗ ಎನ್ಐಎ ಕಸ್ಟಡಿಯಲ್ಲಿರುವ ರಾಣಾ 3 ಬೇಡಿಕೆಗಳನ್ನು ಇಟ್ಟಿದ್ದಾನೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎನ್ಐಎ ಕಸ್ಟಡಿಯಲ್ಲೇ ಉಗ್ರ ತಹವೂರ್ ರಾಣಾಗೆ ಡ್ರಿಲ್. ವಿಚಾರಣೆಗೆ ಕೂತು ಅಧಿಕಾರಿಗಳಿಗೆ ರಾಣಾ 3 ಡಿಮ್ಯಾಂಡ್ಸ್.
ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ಹುಸೇನ್ ರಾಣಾ ಎನ್ಐಎ ಸಖತ್ ಡ್ರಿಲ್ ಎತ್ತಿದೆ. ಈ ಮಧ್ಯೆ ಈ ಉಗ್ರ ತನ್ನ ಚಾಳಿ ನಿಲ್ಲಿಸಿಲ್ಲ. ಭದ್ರತಾ ಸೆಲ್ ಒಳಗೇನೆ ದಿನಕ್ಕೆ 5 ಬಾರಿ ನಮಾಜ್ ಮಾಡುತ್ತಿದ್ದಾನಂತೆ. ಅಲ್ಲದೆ ಎನ್ಐಎ ಕಸ್ಟಡಿಯಲ್ಲೇ ಕೂತು ಅಧಿಕಾರಿಗಳಿಗೆ ಇದೀಗ 3 ಡಿಮ್ಯಾಂಡ್ ಇಟ್ಟಿದ್ದಾನಂತೆ. ಎನ್ಐಎ ಮುಷ್ಟಿಯಲ್ಲಿ ಸಿಲುಕಿರುವ ರಾಣಾ 3ನೇ ದಿನದ ವಿಚಾರಣೆ ನಡೆದಿದೆ. ಮೊದಲ ದಿನ ರಾಣಾನನ್ನ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು. ಈ ಸಮಯದಲ್ಲಿ ಭಯೋತ್ಪಾದಕನಿಗೆ ಹಲವು ಪ್ರಶ್ನೆ ಮುಂದಿಟ್ಟಿದ್ರಂತೆ. ಇನ್ನು ನಿನ್ನೆ ವಿಚಾರಣೆ ಮಾಡಿದಾಗಲೂ ಬಾಯಿ ಬಿಡದ ರಾಕ್ಷಸ ದಿನಕ್ಕೊಂದರಂತೆ ಬೇಡಿಕೆ ಇಟ್ಟಿದ್ದಾನಂತೆ. ತಹವೂರ್ ರಾಣಾ ಮೇಲೆ ಎನ್ಐಎ ಹದ್ದಿನ ಕಣ್ಣು. ಸದ್ಯ ಖತರ್ನಾಕ್ ಉಗ್ರ ರಾಣಾ ಯಾವುದೇ ವಿಷಯ ಬಾಯಿ ಬಿಡದಿದ್ರೂ ವಿಚಿತ್ರ ಬೇಡಿಕೆಗಳನ್ನ ಇಟ್ಟಿದ್ದಾನೆ. ಸದ್ಯ ಆತ ಕೇಳಿದ್ದನ್ನ ಎನ್ಐಎ ಅಧಿಕಾರಿ ಒಪ್ಪಿದ್ದು ಆತ ತನ್ನ ಕೋಣೆಯಲ್ಲಿ 5 ಬಾರಿ ನಮಾಜ್ ಪ್ರಾರ್ಥನೆ ಸಲ್ಲಿಸುವುದನ್ನ ಗಮನಿಸಲಾಗಿದೆ. ಕುರಾನ್ ಜೊತೆಗೆ ರಾಣಾ ತನಗೆ ನೀಡಲಾದ ಪೆನ್ನು ಮತ್ತು ಕಾಗದವನ್ನ ಸಹ ಬೇಡಿಕೆ ಇಟ್ಟಿದ್ದ. ಅದನ್ನ ಒದಗಿಸಲಾಗಿದೆ. ಆ ಪೆನ್ನಿನಿಂದ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳದಂತೆ ನೋಡಿಕೊಳ್ಳಲು ಅವನ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲು ಇಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಬಂಧಿಸಿ ಭಾರತಕ್ಕೆ ಕರೆತರಲಾಗಿದೆ. ಇದೀಗ ಎನ್ಐಎ ಕಸ್ಟಡಿಯಲ್ಲಿರುವ ರಾಣಾ 3 ಬೇಡಿಕೆಗಳನ್ನ ಇಟ್ಟಿದ್ದಾನೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎನ್ಐಎ ಕಸ್ಟಡಿಯಲ್ಲೇ ಉಗ್ರ ತಹವೂರ್ ರಾಣಾಗೆ ಡ್ರಿಲ್. ವಿಚಾರಣೆಗೆ ಕೂತು ಅಧಿಕಾರಿಗಳಿಗೆ ರಾಣಾ 3 ಡಿಮ್ಯಾಂಡ್ಸ್. ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ಹುಸೇನ್ ರಾಣಾ ಎನ್ಐಎ ಸಖತ್ ಡ್ರಿಲ್ ಎತ್ತಿದೆ. ಈ ಮಧ್ಯೆ ಈ ಉಗ್ರ ತನ್ನ ಚಾಳಿ ನಿಲ್ಲಿಸಿಲ್ಲ. ಭದ್ರತಾ ಸೆಲ್ ಒಳಗೇನೆ ದಿನಕ್ಕೆ 5 ಬಾರಿ ನಮಾಜ್ ಮಾಡುತ್ತಿದ್ದಾನಂತೆ. ಅಲ್ಲದೆ ಎನ್ಐಎ ಕಸ್ಟಡಿಯಲ್ಲೇ ಕೂತು ಅಧಿಕಾರಿಗಳಿಗೆ ಇದೀಗ 3 ಡಿಮ್ಯಾಂಡ್ ಇಟ್ಟಿದ್ದಾನಂತೆ. ಎನ್ಐಎ ಮುಷ್ಟಿಯಲ್ಲಿ ಸಿಲುಕಿರುವ ರಾಣಾ 3ನೇ ದಿನದ ವಿಚಾರಣೆ ನಡೆದಿದೆ. ಮೊದಲ ದಿನ ರಾಣಾನನ್ನ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು. ಈ ಸಮಯದಲ್ಲಿ ಭಯೋತ್ಪಾದಕನಿಗೆ ಹಲವು ಪ್ರಶ್ನೆ ಮುಂದಿಟ್ಟಿದ್ರಂತೆ. ಇನ್ನು ನಿನ್ನೆ ವಿಚಾರಣೆ ಮಾಡಿದಾಗಲೂ ಬಾಯಿ ಬಿಡದ ರಾಕ್ಷಸ ದಿನಕ್ಕೊಂದರಂತೆ ಬೇಡಿಕೆ ಇಟ್ಟಿದ್ದಾನಂತೆ. ತಹವೂರ್ ರಾಣಾ ಮೇಲೆ ಎನ್ಐಎ ಹದ್ದಿನ ಕಣ್ಣು. ಸದ್ಯ ಖತರ್ನಾಕ್ ಉಗ್ರ ರಾಣಾ ಯಾವುದೇ ವಿಷಯ ಬಾಯಿ ಬಿಡದಿದ್ರೂ ವಿಚಿತ್ರ ಬೇಡಿಕೆಗಳನ್ನ ಇಟ್ಟಿದ್ದಾನೆ. ಸದ್ಯ ಆತ ಕೇಳಿದ್ದನ್ನ ಎನ್ಐಎ ಅಧಿಕಾರಿ ಒಪ್ಪಿದ್ದು ಆತ ತನ್ನ ಕೋಣೆಯಲ್ಲಿ 5 ಬಾರಿ ನಮಾಜ್ ಪ್ರಾರ್ಥನೆ ಸಲ್ಲಿಸುವುದನ್ನ ಗಮನಿಸಲಾಗಿದೆ. ಕುರಾನ್ ಜೊತೆಗೆ ರಾಣಾ ತನಗೆ ನೀಡಲಾದ ಪೆನ್ನು ಮತ್ತು ಕಾಗದವನ್ನ ಸಹ ಬೇಡಿಕೆ ಇಟ್ಟಿದ್ದ. ಅದನ್ನ ಒದಗಿಸಲಾಗಿದೆ. ಆ ಪೆನ್ನಿನಿಂದ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳದಂತೆ ನೋಡಿಕೊಳ್ಳಲು ಅವನ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲು ಇಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.